ಹಲೋ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ. ಆ್ಯಂಡ್ ನನ್ನ ವಿಡಿಯೋ ಈಗ ನೋಡ್ತಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ನಂಗೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಂತ ಅಂದರೆ ಚಿಕನ್ ಕಬಾಬ್. ನಂತರನೇ ಚಿಕನ್ ಲವರ್ ಯಾರ್ಯಾರು ಇದ್ದಾರಾ ಆ್ಯಂಡ್ ಕಬಾಬ್ ಲವರ್ ಯಾರ್ಯಾರು ಇದ್ದಾರೋ ನಿಜವಾಗ್ಲೂ ತುಂಬ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು ನಿಮ್ಮನ್ನು. ನಾನು ಇವಾಗ ಏನು ಮಾಡ್ತೀನಿ, ಚಿಕನ್ ಕಬಾಬ್ ಅಲ್ವಾ, ಅಲ್ಲಿಗೆ ನಾನು ತೊಗೊಂಡೆ 2 kg ಅಂದರೆ 2 kg ಚಿಕನ್. ಸೊ ನಾನು ಅದಕ್ಕೋಸ್ಕರ 4 ಚಿಕನ್ ಕಬಾಬ್ ಪೌಡರ್. ಈ ಚಿಕನ್ ಕಬಾಬ್ ಪೌಡರ್ ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀವಿ, ಕಸ್ತೂರಿ ಮೇಥಿ ಅಂತ ಹೇಳಿ ನೀವೇ ನೋಡ್ತಿರ್ಬೋದು. ನೋಡಿ ಬಂದು ಕಸ್ತೂರಿ ಮೇಥಿನ ಹಾಕೊಂಡಾಯಿತು. ನೆಕ್ಸ್ಟ್ ಏನು ಅಂತ ಅಂದರೆ ನೀವೇ ನೋಡ್ತಿರೋ ಹಾಗೆ ಕಾರ್ನ್ಫ್ಲವರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ನಾವು ಕಾರ್ನ್ಫ್ಲವರ್ನ ಎಲ್ಲದಕ್ಕೂ ಕೂಡ ಬಳಸೋಕೆ ಇಷ್ಟಪಡ್ತೀವಿ. ನಾವು ಇವಾಗ ಇಲ್ಲಿ 2 ಸ್ಪೂನ್ಸ್ ಚಿಲ್ಲಿ ಪೌಡರ್ಸ್ ಹಾಕೊತಾ ಇದ್ದೀವಿ. ಓಕೆನಾ, ಆ್ಯಸ್ ಇಫ್ ನಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಚಿಕನ್ ಕಬಾಬ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ. ಆ್ಯಂಡ್ ದೆನ್ ಅಕ್ಕಿ ಹಸಿಟ್ಟು, ಸೊ ರೈಸ್ ಫ್ಲೋರ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇವಾಗ ಅಕ್ಕಿ ಹಸಿಟ್ಟು ಹಾಕಾದ್ಮೇಲೆ ಏನು ಹಾಕೋಬೇಕಂತ ನಾವು ಇವಾಗ 3 ಮೊಟ್ಟೆನ ತೊಗೊತಾ ಇದ್ದೀವಿ. ಯಾಕಂತಂದರೆ ನಾನು ಇಲ್ಲಿ ತೊಗೊಂಡಿರೋದು 2 kg, ಅದಕ್ಕೋಸ್ಕರ 3 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಸೊ ಈಗ 3 ಮೊಟ್ಟೆ ಹಾಕೊಂಡಾದ್ಮೇಲೆ ನಾವೇನು ತೊಗೋಬೇಕಂತ ಅಂದರೆ, ಆಮೇಲೆ ಏನಂತ ಅಂದರೆ ನಾನು ರುಬ್ಬಿಟ್ಕೊಂಡಿದ್ದೆ ಮೊದಲೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ. ಸೊ ನಾನಿವಾಗ ಏನು ಹಾಕೋಬೇಕಂತಂದರೆ, ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕೋಬೇಕಾಗತ್ತೆ. ಸೊ ನಾನು ಹಾಕ್ಕೊಂಡೆ ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ, ನೀವೇ ನೋಡ್ತಿರ್ಬೋದು. ಈಗ ನಾನು ಏನು ಕೂಡ ಮಿಕ್ಸ್ ಮಾಡಿಲ್ಲ ಇನ್ನೂ ಕೂಡ, ಎಲ್ಲನೂ ಕೂಡ ಹಾಗಾಗಿ ಎಷ್ಟೆಷ್ಟು ಕ್ವಾಂಟಿಟಿನ ಹಾಕಿದ್ದೀನಿ. ಸೊ ಈಗ ಲೆಮನ್ ಹಾಕ್ಕೊತಾ ಇದ್ದೀನಿ. ಲೆಮನ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ 1.5 ಲೆಮನ್ ಹಾಕ್ಕೊಂಡಿದ್ದೀನಿ. ಸೊ 2 kgಗೆ ಲೆಮನ್ ನಿಜವಾಗ್ಲೂ ತುಂಬ ಚೆಂದ ಇರುತ್ತೆ ಅಂತ ಹೇಳಿ ನಾನು ಲೆಮನ್ ಹಾಕ್ಕೊಂಡು ಅದೆಲ್ಲ ಹಾಕಿರ್ತೀವಲ್ವ, ಮಿಕ್ಸಪ್ ಈಗಲೇ ಮಾಡೋದು ಅಷ್ಟು ಇದಿರಲ್ಲ. ಸೊ ಲೆಮನ್ ಎಲ್ಲ ಆದಮೇಲೆ ಲಾಸ್ಟ್ಲಿ ನಾವು ಇವಾಗ ಲೆಮನ್ ಹಾಕಾದ್ಮೇಲೆ ಏನಂತಾರೆ ಮಿಕ್ಸ್ ಮಾಡ್ಕೊತೀವಿ. ಮಿಕ್ಸ್ ಮಾಡೋದು ತುಂಬಾ ಮ್ಯಾಟ್ರ್ ಆಗುತ್ತೆ ನಿಜವಾಗ್ಲೂ ಕೂಡ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೂಡ. ಆ್ಯಂಡ್ ದೆನ್ ಹೀಗೆ ಆದಮೇಲೆ ನಾವು ಲಾಸ್ಟ್ನಲ್ಲಿ ಏನು ಆ್ಯಡ್ ಮಾಡ್ತೀವಿ ಅಂತಂದರೆ ಕರ್ಡ್, ಅಂದರೆ ಮೊಸರು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಫ್ಲೇವರ್ ಬಂದಂಗೆ ಆಗುತ್ತೆ ನಿಜವಾಗ್ಲೂ ಕೂಡ ಅದು ಕೂಡ. ಸೊ ಮೊಸರು ಹಾಕ್ಕೊಳ್ಳಿ. ಒಬ್ರೊಬ್ರು ಮೊಸರು ತಿಂತಾರೆ, ಒಬ್ಬರು ತಿನ್ನೋದಿಲ್ಲ, ದಟ್ಸ್ ಡಿಪೆಂಡ್, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಮೊಸರು ಹಾಕ್ಕೊಳ್ಳಿ, ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ನಾವೀಗ ಇವಾಗ ಚಿಕನ್ನ ಆ್ಯಡ್ ಮಾಡಬೇಕು. ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ಚಿಕನ್ ಮೇಲೇ ಈ ಥರ ಪೌಡರ್ಸ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಹೋದರೆ ಅದು ನೀಟಾಗಿ ಅನಿಸಲ್ಲ. ಹಂಗಾಗಿ ನೀವು ಇಲ್ಲಿ ಏನು ಮಾಡಬೇಕಂತಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ನಿಜವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಂಗೆ ಫ್ರಿಜ್ಜಿಗೆ ಇಡಿ, ಬರೀ 30 ನಿಮಿಷ ಇಡಿ. 30 ನಿಮಿಷ ಇಟ್ಬಿಟ್ಟು ಆಮೇಲೆ ಆಚೆಗೆ ತೆಗ್ದು ಒಂದು 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಿ. ಓಕೆನಾ, ಎಣ್ಣೆ ಕಾಯೋಷ್ಟೊತ್ತಿಗೆ ಆಚೆಗೆ ಇಡಿ. ಓಕೆನಾ, ಓಕೆ, ಆವಾಗ ಎಣ್ಣೆಗೆ ಹಾಕ್ತೀವಿ. ಎಣ್ಣೆಗೆ ಹಾಕಾದ್ಮೇಲೆ ಮಾತ್ರ ನಿಜವಾಗ್ಲೂ ಗಾಯ್ಸ್ ಅದು ಕ್ರಿಸ್ಪಿಯಾಗಿ ಹೇಗಿತ್ತು ಅಂತಂದರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾಕಂತಂದರೆ ಈಗ ನಮ್ಮ ಶ್ರಾವಣ ಮುಗಿದ್ಬಿಟ್ಟು ನಾನು ನೆಕ್ಸ್ಟ್ ಶ್ರಾವಣದಲ್ಲಿ ನಾವು ತಿನ್ನೋದಿಲ್ವಲ್ಲ ಚಿಕನ್ನ. ಸೊ ಇದೇ ಗೌರಿ ಹಬ್ಬ ನೆಕ್ಸ್ಟ್ ಸಂಡೇನ ನಾನು ಇದನ್ನು ಮಾಡ್ತಿರೋದಲ್ವ. ಸೊ ನನಗಂತೂ ತುಂಬ ಖುಷಿ ಆಗ್ತಿತ್ತು ಈ ಕಬಾಬ್ ತಿನ್ನೋದಕ್ಕೆ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ನೀವು ಕೂಡ ನಿಜವಾಗ್ಲೂ ಮಾಡ್ಕೊತೀನಿ, ನೀವು ನಿಜವಾಗ್ಲೂ ತುಂಬ ಖುಷಿ ಆಗ್ತೀರಾ. ಆ್ಯಂಡ್ ಇವಾಗ ನೀವು ಕರ್ಬೇವಿನ ಸೊಪ್ಪು ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಫ್ಲೇವರ್. ಆ್ಯಕ್ಚುಲಿ ಇದಿನ್ನೇನು ಎತ್ತಬೇಕಪ್ಪ ಅನ್ನೋ ಟೈಮಿಗೆ ಹಾಕಿ ಬೆಂದಿರತ್ತಲ್ವ ಅವಾಗ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಾ ನಾನಿವಾಗ ಕಬಾಬ್ ಬೇಯಿಸ್ತಾ ಇದ್ದೀನಿ ಅಲ್ವಾ. ನೀವು ಇದೇ ಥರ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡಪ್ ಮಾಡ್ತಿದ್ದೀನಿ. ಹೇಗೆ ಅಂತ ಅಂದರೆ ನೋಡಿ ನೀವೇ ಎಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಅಲ್ವಾ. ಕಬಾಬ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲಿಲ್ಲ ಹೇಳಿ. ನೀವು ಕೂಡ ಈ ಕಬಾಬ್ನ ಟ್ರೈ ಮಾಡಲೇಬೇಕು. ಆ್ಯಂಡ್ ತಾನೇ ತುಂಬಾ ಈಸಿಯಾಗೂ ಕೂಡ ಇದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಆ್ಯಂಡ್ ಟೇಕ್ ಕೇರ್ ಅಂತ ಹೇಳ್ತಾ, ಓಕೆ ಗಾಯ್ಸ್, ನೀವೇ ನೋಡ್ತಿರ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಈ ಫುಡ್ ಬ್ಲಾಗ್ನಲ್ಲಿ ಇದೇ ಫಸ್ಟ್ ವೀಡಿಯೋ ಆ್ಯಂಡ್ ಫಸ್ಟ್ ಬ್ಲಾಗ್ ಅಂತ ಹೇಳ್ತಾ ನೀವು ಕೂಡ ಇದನ್ನು ಟ್ರೈ ಮಾಡೋದು ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ದೆನ್ ಸಪೋರ್ಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಮಾತ್ರ ಮರಿಬೇಡಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.